ನಮಸ್ಕಾರ ಗೆಳೆಯರೆ. ಇಂದು ನಾವು ಮಾತನಾಡೋದು ಆಪಲ್ ಫೋಲ್ಡ್ ಐಫೋನ್ ಬಗ್ಗೆ. ಆಪಲ್ ಕಂಪನಿ ಫ್ಲಿಪ್ ಶೈಲಿಯ ಮಡಚಬಹುದಾದ ಐಫೋನ್ ಅನ್ನು ಪರೀಕ್ಷಿಸುತ್ತಿದೆ ಎಂಬ ಸುದ್ದಿ ಇದೀಗ ಟೆಕ್ ಲೋಕದಲ್ಲಿ ಚರ್ಚೆಯಾಗುತ್ತಿದೆ. ಹಳೆಯ ಕಾಲದ ಫ್ಲಿಪ್ ಫೋನ್ ತರ ಮಧ್ಯದಲ್ಲಿ ಫೋಲ್ಡ್ ಐಫೋನ್ ಬರಬಹುದಾ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಆಪಲ್ ಎರಡು ರೀತಿಯ ಮಡಚಬಹುದಾದ ವಿನ್ಯಾಸಗಳ ಮೇಲೆ ಕೆಲಸ ಮಾಡುತ್ತಿದೆ. ಒಂದು ಪುಸ್ತಕ ಶೈಲಿಯ ಮಡಚುವ ಮಾದರಿ, ಮತ್ತೊಂದು ಫ್ಲಿಪ್ ಶೈಲಿಯ ಮಡಚುವ ಮಾದರಿ. ವರದಿಗಳ ಪ್ರಕಾರ ಆಪಲ್ ಈಗ ಫ್ಲಿಪ್ ಮಾದರಿಯ ಪ್ರೋಟೋಟೈಪ್ ಅನ್ನು ತನ್ನ ಪ್ರಯೋಗಾಲಯದಲ್ಲಿ ಪರೀಕ್ಷಿಸುತ್ತಿದೆ, ಆದರೆ ಇದಿನ್ನೂ ಉತ್ಪಾದನಾ ಹಂತಕ್ಕೆ ಬಂದಿಲ್ಲ. ಫ್ಲಿಪ್ ಶೈಲಿಯ ಫೋನ್ ಅಂದರೆ ಲಂಬವಾಗಿ ಮಡಚುವ ವಿನ್ಯಾಸ. ಇಂತಹ ವಿನ್ಯಾಸ ಡಿವೈಸ್ ಅನ್ನು ಜೇಬಿನಲ್ಲಿ ಇಡುವುದಕ್ಕೆ ಸುಲಭವಾಗಿರುತ್ತದೆ. ಇದು ಆಕರ್ಷಕ ಮತ್ತು ಸ್ಟೈಲಿಶ್ ಲುಕ್ ನೀಡುತ್ತದೆ. ಸಣ್ಣ ಗಾತ್ರದಲ್ಲಿದ್ದರೂ ಓಪನ್ ಮಾಡಿದಾಗ ಸಂಪೂರ್ಣ ಪರದೆ ಅನುಭವವನ್ನು ಕೊಡುತ್ತದೆ. ಆಪಲ್ ಮೊದಲಿಗೆ ಪುಸ್ತಕ ಶೈಲಿಯ ಮಡಚಬಹುದಾದ ಐಫೋನ್ ಅನ್ನು ಬಿಡುಗಡೆ ಮಾಡುವ ಸಾಧ್ಯತೆಯಿದೆ. ಈ ಮಾದರಿ 2026 ಅಥವಾ ಐಫೋನ್ 18 ಸೀರೀಸ್ನೊಂದಿಗೆ ಬರಬಹುದು ಎಂದು ಅಂದಾಜಿಸಲಾಗಿದೆ. ಈ ಮಡಚಬಹುದಾದ ಐಫೋನ್ನಲ್ಲಿ ಸುಮಾರು 7.5 ಇಂಚಿನ ದೊಡ್ಡ ಒಳಪರದೆ ಇರಬಹುದು, ಮಲ್ಟಿಫಂಕ್ಷನ್ ವ್ಯವಸ್ಥೆ ಬೆಂಬಲ ಇರಬಹುದು ಮತ್ತು ಬೆಲೆ ಪ್ರೀಮಿಯಂ ಮಟ್ಟದಲ್ಲಿರಬಹುದು. ಹೌದು, ಅಂದಾಜು ಸುಮಾರು 2 ಲಕ್ಷ ರೂಪಾಯಿ. ಆಪಲ್ನಿಂದ ಇನ್ನೂ ಫೋಲ್ಡ್ ಫೋನ್ ಬಿಡುಗಡೆ ಮಾಡಿಲ್ಲ ಎಂಬ ಪ್ರಶ್ನೆ ಹಲವರಿಗೆ ಇದೆ. ಸ್ಯಾಮ್ಸಂಗ್ ಮತ್ತು ಮೋಟರೋಲಾ ಈಗಾಗಲೇ ಫೋಲ್ಡಬಲ್ ಮಾರ್ಕೆಟ್ನಲ್ಲಿವೆ, ಆದರೆ ಆಪಲ್ ಒಂದು ಪ್ರಾಡಕ್ಟ್ ಲಾಂಚ್ ಮಾಡುವ ಮೊದಲು ಡ್ಯೂರಬಿಲಿಟಿ, ಹಿಂಜ್ ಕ್ವಾಲಿಟಿ, ಡಿಸ್ಪ್ಲೇ ಕ್ರೀಸ್ ಇವುಗಳನ್ನು ಸಂಪೂರ್ಣವಾಗಿ ಪರೀಕ್ಷಿಸುತ್ತದೆ. ತನ್ನ ಉತ್ಪನ್ನವನ್ನು ಸಂಪೂರ್ಣವಾಗಿ ಪರಿಪೂರ್ಣಗೊಳಿಸಿದ ನಂತರ ಮಾತ್ರ ಬಿಡುಗಡೆ ಮಾಡುತ್ತದೆ ಎಂದು ನಂಬಲಾಗಿದೆ. ಸ್ಕ್ರೀನ್ ಫೋಲ್ಡ್ ಆಗುವ ಭಾಗದಲ್ಲಿ ತೀರಾ ಕಡಿಮೆ ಮಾರ್ಕ್ ಇರಬೇಕು. ಹಿಂಜ್ ವ್ಯವಸ್ಥೆ ಬಲವಾಗಿರಬೇಕು. ದೀರ್ಘಾವಧಿ ಬಳಕೆಯ ಪರೀಕ್ಷೆ ಯಶಸ್ವಿಯಾಗಿರಬೇಕು. ಈ ಎಲ್ಲವನ್ನು ಖಚಿತಪಡಿಸಿಕೊಂಡ ನಂತರ ಮಾತ್ರ ಆಪಲ್ ತನ್ನ ಫೋಲ್ಡ್ ಫೋನ್ ಅನ್ನು ಲಾಂಚ್ ಮಾಡುತ್ತದೆ. ಫ್ಲಿಪ್ ಮಾಡೆಲ್ ಈಗ ಪರೀಕ್ಷಾ ಹಂತದಲ್ಲಿದೆ. ಪುಸ್ತಕ ಶೈಲಿಯ ಮಾಡೆಲ್ ಯಶಸ್ವಿಯಾದ ನಂತರ ಮಾತ್ರ ಫ್ಲಿಪ್ ಆವೃತ್ತಿ ಮಾರುಕಟ್ಟೆಗೆ ಬರಬಹುದು. ಇದು 2027ರಲ್ಲಿ ಬರಬಹುದೆಂದು ಅಂದಾಜಿಸಲಾಗಿದೆ. ಆದರೆ ಆಪಲ್ ಅಧಿಕೃತವಾಗಿ ಪ್ರಕಟಿಸುವವರೆಗೆ ಇದು ಕೇವಲ ಊಹಾಪೋಹ ಮಾತ್ರ. ಹಾಗಾದರೆ ನಿಮಗೆ ಯಾವ ವಿನ್ಯಾಸ ಇಷ್ಟ? ದೊಡ್ಡ ಪರದೆ ಇರುವ ಮಡಚುವ ಫೋನ್ ಅಥವಾ ಜೇಬಿಗೆ ಸರಿ ಹೋಗುವ ಫ್ಲಿಪ್ ಐಫೋನ್? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಟೆಕ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.